ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗಜಸೇನೆ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೆಟ್ರೋ ದರ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಲಾಯಿತು, ತದನಂತರ ಅವತ್ತು ನಿಮ್ಮ ನೇತೃತ್ವದಲ್ಲಿ ಹೋರಾಟ ಆಯಿತು, ಅಂತೂ ಇಂತೂ ಏನೋ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ತಗ್ಸಿದ್ರು. ಬಟ್ ಈಗ ಮತ್ತೆ 5% ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತೇಳಿ ಮತ್ತೆ ಯಾವಾಗ ಪ್ರತಿಭಟನೆ, ಆಕ್ರೋಶ, ಆವೇಶಗಳು ಜಾಸ್ತಿ ಆಗುತ್ತೆ. ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಇದರ ಅವಶ್ಯಕತೆ ಇದೆಯಾ? ನೋಡಿ, ನಾವು ಜಿ ಟಿ ವಿಯವರಿಗೆ ಧನ್ಯವಾದ ಹೇಳ್ತೇವೆ. ಜನಗಳ ಕಣ್ಣನ್ನು ತೆರೆಸ್ತಾ ಇದ್ದೀರಾ ನೀವು. ಈ ಒಂದು ದರ ಜಾಸ್ತಿಯ ಬಗ್ಗೆ 6ನೇ ಸಲ ಇದನ್ನು ಡೆಬಿಟ್ ಮಾಡಿ. ಏನಾರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇದನ್ರಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಏನಾಗಿದೆ, ಈಗ ನಮ್ಮದಲ್ಲ ಅಂತಾರೆ. ಏನಾರು ಕ್ರೆಡಿಟ್ ಬಂದಾಗ ಎಲೆಕ್ಷನ್ನಲ್ಲಿ ಅದು ನಮ್ಮದು ಅಂತಾರೆ. ಈ ದರ ಏರಿಕೆ ಮಾಡಬೇಕಾದ್ರೆ ನಮ್ಮದಲ್ಲ ಅಂತಾರೆ. ಇದು ಯಾವ ರೀತಿ ಜನಗಳಿಗೆ ಇವತ್ತು ಶಂಕುಸ್ಥಾಪನೆ ಇದ್ದ ನಮ್ಮದು ಅಂತಾರೆ. ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆದಾಗ ಅದೇ ಮೆಟ್ರೋ ಡಬಲ್ ಡೆಕ್ಕರ್ ಅಂತ ಏನು ರಸ್ತೆ ಮಾಡ್ತಾರೆ, ಒಂದು ಸೈಡಿಗೆ ಉದ್ಘಾಟನೆ ಮಾಡಿಬಿಡ್ತಾರೆ. ಇವತ್ತಿನವರೆಗೂ ಇನ್ನೊಂದು ಸೈಡು ಬಸ್ಗಳು ಓಡಾಡೋದಕ್ಕೆ, ಕಾರ್ಗಳು ಓಡಾಡೋದಕ್ಕೆ ದಾರಿ ಜಾಗ ಇಲ್ಲ. ಅಂಥ ಸಮಯದಲ್ಲಿ ಇವತ್ತು ನೋಡಿ, ಮೆಟ್ರೋ ಟ್ರೈನಿಗೆ ಇವತ್ತು ಮೆಟ್ರೋದಲ್ಲಿ ಓಡಾಡೋದಾರ್ರಿ ನಮ್ಮಂಥ ಜನಸಾಮಾನ್ಯರು, ಮಿಡ್ಲ್ ಕ್ಲಾಸ್ ಜನಗಳು, ಬಡವರು. ಈಗ ನಿಮ್ಮ ಕಣ್ಣೆಲ್ಲ ಬರೀ ಬಡವ್ರ ಮೇಲೇ ಇದೆ, ಮಿಡ್ಲ್ ಕ್ಲಾಸ್ ಜನರುಗಳ ಮೇಲೆ ಇದೆ ಅಂದರೆ ಈ ಸರ್ಕಾರಕ್ಕೆ ನಾವೇನು ಹೇಳಬೇಕು? ಇವತ್ತು ನೋಡಿ, ನಮಗಿವಾಗ ಇವರೊಂದು ಹೇಳಬೇಕು, ಮೆಟ್ರೋ ಕೇಂದ್ರ ಸರ್ಕಾರಕ್ಕೆ ಸೇರುತ್ತಾ ರಾಜ್ಯ ಸರ್ಕಾರಕ್ಕೆ ಸೇರುತ್ತಾ ಅಂತ. ಈ ಪಾಲುದಾರಿಕೆ ಅನ್ನೋದು ಬಂದಾಗ 80% ರಾಜ್ಯ ಸರ್ಕಾರದ್ದು ಅಂತ ಇವರೇ ಹೇಳ್ಕೊತಾರೆ. ನಮ್ಮದು 80% ಅಂತ, 20% ಕೇಂದ್ರ ಸರ್ಕಾರ ಅಂತ ಕೆಲವು ಸಲ ಹೇಳ್ಕೊತಾರೆ. ಕನ್ಸ್ಟ್ರಕ್ಷನ್ಗೆ ಬಂದಾಗ ಡೆವಲಪ್ಮೆಂಟು ಅಥವಾ ಇದಕ್ಕೆ ದುಡ್ಡು ಕೊಡಬೇಕು ಅಂದಾಗ ಕೇಂದ್ರ ಸರ್ಕಾರ 80% ಕೊಡುತ್ತೆ, ನಾವು 20% ಆಗ್ತೇವೆ ಅಂತ ಇದು ಹೇಳ್ಕೊತಾರೆ. ಇವತ್ತು ಈ ದರ ಏರಿಕೆಯಲ್ಲಿ ಮಾತ್ರ ಗೊಂದಲ. ಅಂದರೆ ಈ ಕಡೆಗೆ ಜನ ಯಾರನ್ನ ಬೈಕೋಬೇಕು ಅನ್ನೋದೇ ಗೊತ್ತಿಲ್ಲ ಸರಿಯಾಗಿ. ಕಾಂಗ್ರೆಸ್ ಅವ್ರು ಬೈಕೋಬೇಕಾ, BJP ಅವ್ರು ಬೈಕೋಬೇಕಾ, ಕೇಂದ್ರ ಸರ್ಕಾರ ಬೈಬೇಕಾ, ರಾಜ್ಯ ಸರ್ಕಾರ ಬೈಬೇಕಂತ. ಇವತ್ತು ಈ ರೀತಿ ಆದಾಗ ನಾವು ಜನಸಾಮಾನ್ಯರಿಗೆ ಏನು ಮಾಡಬೇಕು? ಇವ್ರಿಗೆ ಓಟ್ ಹಾಕಿರೋ ತಪ್ಪಿಗೆ ಇವತ್ತು ನೋಡ್ರಿ, ನಾವು ಹೇಳ್ತಾ ಒಂದು, ಈ ಮೆಟ್ರೋ ಸ್ಟೇಷನ್ನು ನಮ್ಮ ಬೆವರಿನ ಹನಿಯ ದುಡ್ಡು, ನಮ್ಮ ತೆರಿಗೆ ದುಡ್ಡು, ನಮ್ಮ ಸಾರ್ವಜನಿಕರ ದುಡ್ಡು. ಇವರ ಅಪ್ಪನ ಮನೆ ಆಸ್ತಿ ಯಾವುದೂ ಅಲ್ಲ, ಕೇಂದ್ರ ಸರ್ಕಾರದ್ದು ಅಲ್ಲ, ರಾಜ್ಯ ಸರ್ಕಾರದ್ದು ಅಲ್ಲ. ಇವತ್ತು ಹೌದು ಖಾಲಿ ಟ್ರಂಕ್ ತಂದಿದ್ದಾರೆ ಅಂದರೆ ಇವತ್ತು ಬಕ್ಕುಸ ಖಾಲಿ ಆಗಿದ್ದಾರೆ. ಒಂದು ರಸ್ತೆ ಗುಡ್ಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಇವತ್ತು ನೋಡಿ, ಮೆಟ್ರೋ ಬಿಟ್ಬಿಟ್ಟು ನಾವು BMTC ಬಸ್ಸಿಗೆ ಹೋಗಬೇಕು ಅಂದರೆ ನೀವು ಒಂದೊಂದು ಡಿಪೋದಲ್ಲಿ ಬಸ್ಗಳು ಇವತ್ತು 100 ಬಸ್ ಇರೋ ಜಾಗದಲ್ಲಿ 40 ಬಸ್ ಇಲ್ಲ. ಏನು ಮಾಡ್ಬೇಕು ಜನ ಇವತ್ತು? ಆಮೇಲೆ ನೋಡಿ, ಒಂದು ನೀವು ಯಾವುದೇ ಮೆಟ್ರೋ ಸ್ಟೇಷನ್, ಬರೀ ಮೆಟ್ರೋ ದರ ಒಂದೇ ಏರಿಕೆ ಅಲ್ಲ. ನೀವು ಮೆಟ್ರೋ ಸ್ಟೇಷನ್ ಕೆಳಗಡೆ ಇಳಿದ ತಕ್ಷಣವೇ ಏನೋ ನಮ್ಮ GTV ಒಂದು ಹತ್ರ ಇದೆ, ನಡ್ಕೊಂಡು ಬರ್ಬೋದು ನಾವು. ಆದರೆ ನೀವು ಮೆಟ್ರೋ ಸ್ಟೇಷನ್ ಇಳ್ಕೊಂಡ ತಕ್ಷಣ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇವತ್ತು ಬಾಡಿಗೆಗಳು ಗಗನಕ್ಕೆ ಹೋಗಿದೆ. 10,000 ಇರೋ ಬಾಡಿಗೆ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರಿಗೆ 30,000 ತಗೊತಾರೆ. ನೀವು ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ನಾವು ಆಟೋ ಕೇಳ್ತೇವೆ ಅಂದರೆ 200 ರೂಪಾಯಿ ತಗೊತಾರೆ 10 ಕಿಲೋಮೀಟ್ರಿಗೆ. ಅದು ಹೋಗ್ಲಪ್ಪ, ಏನಾದ್ರು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಇಷ್ಟೆಲ್ಲ ಇದೆ, ಸಾರಿಗೆ ವ್ಯವಸ್ಥೆಗಳು ಏನಾರು ಬಸ್ ವ್ಯವಸ್ಥೆ ಮಾಡಿದಾರಾ? ಯಾವುದೂ ಇಲ್ಲ. ಬಸ್ಗಳು ನಿಲ್ಲೋದಕ್ಕೆ ಜಾಗ ಇಲ್ಲ. ಕೆಲವು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಲ್ಲಿ ಕೆಳಗಡೆ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ, ಬಸ್ಗಳ ವ್ಯವಸ್ಥೆನೂ ಇಲ್ಲ. ಇವ್ರು ಯಾರಿಗೆ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾರ್ರಿ? ಯಾವುದೋ ಒಂದು 20% 30% ಜನಗಳಿಗೆ ಬಿಟ್ಟು ಭಾಗ್ಯ ಕೊಡೋದಕ್ಕೋಸ್ಕರ ಇವತ್ತು ಈ ರೀತಿ ಪ್ರತಿಯೊಂದು ರೇಟ್ ರೀ. ಬರೀ ಮೆಟ್ರೋ ದರ ಅಲ್ಲ ನೋಡಿ, ನಾವು ಮೊನ್ನೆ ಮೈಸೂರಿಗೆ ನಮ್ಮವ್ರು ಯಾರೋ ಸ್ನೇಹಿತರು ಹೋದರು. ಅದೇ ಒಂದು ಮಹಾರಾಜ ಯಾವುದೋ ಬಸ್ ಇದೆಯಲ್ಲ, 430 ರೂಪಾಯಿ ಇತ್ತು ಚಾರ್ಜು. ಇವರು ನಿನ್ನೆ ರಾತ್ರಿ ಬಂದಿದ್ದಾರೆ, ಬೆಳಗ್ಗೆ ಹೋದ್ರೆ 431 ರೂಪಾಯಿ. ಅಂದರೆ ಮುಂಚೆಲ್ಲ ರೇಟ್ ದರ ಏರಿಕೆ ಆಗುತ್ತೆ, ದರ ಏರಿಸಿದ್ದಾರೆ ಅಂದರೆ ಪಬ್ಲಿಕ್ಕಿಗೆ ಗೊತ್ತಾಗ್ತಾ ಇರೋದ್ರಿ. ಇವತ್ತು ಇಷ್ಟೆಲ್ಲ ಮೀಡಿಯಾಗಳಿದೆ, TV ಚಾನಲ್ಗಳಿದೆ, ನಿಮಗೂ ಕೂಡ ಗೊತ್ತಾಗದೇ ಇದ್ದಂಗೆ ಇವತ್ತು ದರ ಏರಿಕೆ ಮಾಡ್ತಾರೆ. ನೋಡಿ, 1 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನಾವು ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಮೈಸೂರಿಗೆ ಹೋಗ್ತಾರೆ. ಅದೇ ಥರ ನಾನಾ ಭಾಗಕ್ಕೆ ಬೆಂಗಳೂರಿಂದ ಎಷ್ಟು ಜನ ಹೋಗ್ತಾರೆ. ಎಲ್ಲ ಕಡೆ ರೇಟ್ ಜಾಸ್ತಿ ಆಗುತ್ತೆ. ಈ 1 ರೂಪಾಯಿ ಅಂದರೆ 1 ಕೋಟಿ ಜನ ಓಡಾಡ್ತು ಒಂದಿನ ಬಸ್ಸಲ್ಲಿ ಅಂದರೆ 1 ಕೋಟಿ ರೂಪಾಯಿ ಬಂದ್ಬಿಡ್ತಲ್ಲ ಡೈರೆಕ್ಟಾಗಿ. 1 ರೂಪಾಯಿ ಜಾಸ್ತಿ ನಮ್ಗೇನಂತವೆ 1 ರೂಪಾಯಿ ಮಾಡಾರ ಬಿಡಿ ಅಂತ ಹೇಳಿದ್ರಲ್ಲ. 1 ರೂಪಾಯಿ ಜಾಸ್ತಿ ಆಗಿದೆ, ಡ್ರೈವರ್ ಕಂಡಕ್ಟರ್ ಗೊತ್ತಿರಲಿಲ್ಲ. ಹೌದು, ಡ್ರೈವರ್ ಕಂಡಕ್ಟರ್ಗೆ ಗೊತ್ತಿಲ್ಲ. ಇವತ್ತು ಈ ಥರ ಆದಾಗ ರಾತ್ರಿ ದರ ಏರಿಕೆ ಮಾಡ್ತಾರೆ. ಅದನ್ನು ಕೇಳಿಬೇಕಾರೆ ಮುಖ್ಯಮಂತ್ರಿಗಳ ಹತ್ರ ಕೊಡಿ, ನನಗೆ ಗೊತ್ತಿಲ್ಲಪ್ಪ. ಹೌದಾ, 1 ರೂಪಾಯಿ ಏರಿಕೆ ಆಗಿದೆಯಾ ಅಂದರೆ ಇವತ್ತು ಬರೀ ಹಾರಿಕೆ ಉತ್ತರಗಳು, ಜನಗಳ ಮೂಗಿಗೆ ತುಪ್ಪ ಸವರ ಅಂತದ್ದು. ನಾವಿವತ್ತು ಇವ್ರನ್ನ ಏನ್ರಿ, ಇವರಿಗೆ ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ರೀ, ಬೋರ್ಗಲ್ ಮೇಲೆ ಅದೇನೋ ಮಳೆ ಸುರಿದ್ರೆ ಏನೋ ಅನ್ನೋ ಥರ ಇವರು ದಪ್ಪ ಚರ್ಮಗಳು, ಇವ್ರಿಗೆ ಕಿವಿ ಕೇಳಿಸಲ್ಲ, ಇವ್ರಿಗೆ ಏನು ಬೈದರೂ ಆಗಲ್ಲ. ಇವತ್ತು ಎಷ್ಟೇ ನೀವು ಮಾಡಿ, ಇವತ್ತು ನೋಡಿ, ವಿರೋಧ ಪಕ್ಷದಲ್ಲಿ
ನಮ್ಮ ವಿರೋಧ ಪಕ್ಷದವ್ರು BJP ಅವರು ಇದ್ದಾರೆ, JDS ಅವರು ಇದ್ದಾರೆ ಒಂದು ಕಡೆಗೆ, ಅದು ಮಿಂಗಲ್ ಆಗವ್ರೆ. ಇವತ್ತು ಗಟ್ಟಿಯಾಗಿ ಏನಾದ್ರು ಮೆಟ್ರೋ ದರ ಏರಿಕೆ ಆಯಿತು ಅಂದ ತಕ್ಷಣ ಈಗ ತೇಜಸ್ವಿ ಸೂರ್ಯ ಒಬ್ಬರು ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಸ್ವಲ್ಪ ಜನ ತೆರ್ಕೊಂಡು ಹೋರಾಟಗಳನ್ನ ಸ್ಟ್ರೈಕ್ ಮಾಡೋರೆ. ನಾವು ಕೇಳ್ತಾ ಇರೋದು ಬೇರೆ ಯಾರು ಮಾತಾಡ್ತಾ ಇಲ್ಲ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ದರ ಏರಿಕೆಯಲ್ಲಿ ಅವ್ರಿಗೇನಾದ್ರು ಸೂಟ್ ಕೇಸ್ಗಳು ಹೋಗ್ತಾ ಇದೆಯಾ ಅಥವಾ ಜನಸಾಮಾನ್ಯರಿಗೆ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾರಾ? ಇವತ್ತು ಮಧ್ಯಮ ಆಮೇಲೆ ನೋಡ್ರಿ, ಇವಾಗ ಮೆಟ್ರೋ ನಾವೆಲ್ಲ ಮುಂಚೆ ಮೆಟ್ರೋದಲ್ಲಿ ಬರಬೇಕು ಅಂದರೆ ಆರಾಮಾಗಿ ಬರ್ತಿದ್ದೀವಿ ರೀ. ಈಗ ನೀವು ಹೋಗಿ ಬರೀ ನಾವು MG ರೋಡಲ್ಲೋ ಟ್ರೈನಲ್ಲಿ ಇತ್ಕೊಳ್ಳಿ, ಆ ವೈಟ್ ಫೀಲ್ಡಿಂದ ಬರೋ ಜನಗಳು ಕುರಿ ಥರ ನುಗ್ತಾರೆ. ಏನಾರ ಅಲ್ಲಿ ವ್ಯವಸ್ಥೆ ಇದೆಯಾ? ಏನಿಲ್ಲ. ವ್ಯವಸ್ಥೆ ಬಗ್ಗೆ ಯಾರು ಕೇಳೋಂಗಿಲ್ಲ. ಜನಗಳನ್ನು ಹಂಗೆ ಕುರಿ ಥರ ತುಂಬ್ತೇವೆ ಮತ್ತೆಲ್ಲೋ ಇಳಿಸ್ತೇವೆ. ಆ ರೀತಿ ವ್ಯವಸ್ಥೆಗಳು ಇವ ನೋಡಿ. ನಾವು ಹೆಣ್ಣು ಮಕ್ಕಳುಗಳಿಗೆ ಏನಾರು ಅಲ್ಲಿ ರಕ್ಷಣೆಗಳಿಲ್ಲ. ಸಾಕಷ್ಟು ಸಮಸ್ಯೆಗಳಿದಾವೆ ಮೆಟ್ರೋದಲ್ಲಿ, ಬಟ್ ವಿಪರೀತವಾಗಿ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಸಮಸ್ಯೆ ಪರಿಹಾರ ಮಾಡಬೇಕಲ್ಲ. ಅದೇ ರಾಘವೇಂದ್ರ ಸರ್, ಈಗ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ಅಂತ ಹೇಳಿದ್ರೆ ಅದು ನಮ್ಮ ಮೆಟ್ರೋ. ಬೇರೆ ಬೇರೆ ರಾಜ್ಯವನ್ನ ಹೋಲಿಕೆ ಮಾಡಿದ್ರೆ ತೀರಾ ಕಡಿಮೆ ರೇಟ್ ಇದೆ. ಬಟ್ ಈ ರಾಜ್ಯದಲ್ಲಿ ಅಂತ ಬಂದಾಗ ವಿಪರೀತವಾಗಿ ರೇಟ್ ಜಾಸ್ತಿ ಇದೆ. ಅದರ ಜೊತೆಗೆ ನೀವು ಆಗ್ಲೇ ಹೇಳಿದ್ರಿ ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿರೋದು ಅದನ್ನು ಕೊಡ್ತಾ ಇಲ್ಲ, ಬಟ್ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡ್ತಾ ಇರುವಂಥದ್ದು. ಅದನ್ನೇ ಈಗ ಮೆಟ್ರೋ ಈ ಸರ್ಕಾರಗಳು ತಂದಿದ್ದೇನಕ್ಕೆ? ಈಗ ಯಾವುದೇ ಮೆಟ್ರೋದು ಆಯಿತು, ಅವ್ರು ಸಪ್ರೇಟಾಗಿ ಒಂದು ಸಂಸ್ಥೆ ಅದನ್ನು ಅಂತ ಅಂಟ್ಕೊಳ್ಳೋಣ. ಆದರೆ ಅದು ಆ ಸಂಸ್ಥೆ ಯಾರ ಅಡಿಯಲ್ಲಿ ಬರ್ತಾ ಇದೆ? ಸರ್ಕಾರದ ಅಡಿಯಲ್ಲೇ ತಾನೇ ಬರ್ತಾ ಇದೆ. ಆ ಸಂಸ್ಥೆಗೆ ಚೇರ್ಮನ್ಗಳನ್ನು ಅಥವಾ IAS ಆಫೀಸರ್ ಅಧಿಕಾರಿಗಳನ್ನು ಯಾರು ನೇಮಕಾತಿ ಮಾಡೋರು? ಯಾರು? ಇದೇ ಸರ್ಕಾರಗಳು ತಾನೇ, ಬೇರೆ ಎಲ್ಲೂ ಇಲ್ಲವಲ್ಲ. ಈಗ ಆಯ್ತಪ್ಪ, ಈ ಸರ್ಕಾರದ ಅಡಿಯಲ್ಲೇ ಬರಲ್ಲ ಅಂದಮೇಲೆ ಈಗ ಹೇಗೆ ನಿನ್ನೆ ರೇಟ್ ಜಾಸ್ತಿ ಮಾಡೋದನ್ನ ಇವತ್ತು ತಡೆ ಹಿಡಿದು ನಾವು ಕೇಂದ್ರ ಸರ್ಕಾರದವ್ರು ಅಂತ ಹೇಳ್ತಾರಲ್ಲ, ಮತ್ತು ಯಾಕೆ ಕೇಂದ್ರ ಸರ್ಕಾರದ ಮಾತು ಕೇಳಬೇಕಿತ್ತು ಅವರು? ಇದು ಪ್ರಶ್ನೆ. ಅಂದರೆ ಇವಾಗ ಇದು ಏನಾಗಿದೆ, ಜನಗಳನ್ನು ದಿಕ್ಕು ತಪ್ಪಿಸೋ ಕೆಲಸ. ಇವಾಗ ಏನೋ ಮಹಾನಗರ ಪಾಲಿಕೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಟೈಮಲ್ಲಿ ನೋಡು ಮೆಟ್ರೋ ಬೆಂಗಳೂರು ಜನಗಳಿಗೆ ನಾವು ಮೆಟ್ರೋ ದರ ನಾವು ಕಮ್ಮಿ ಮಾಡಿದ್ದೀವಿ ಅಥವಾ ನಾವು ಆಗದೇ ಇದ್ದಂಗೆ ತಡೆದಿವಿ ಅಂತ ಕೇಂದ್ರ ಸರ್ಕಾರ ಹೇಳೋದು, ಇಲ್ಲ ಅವರೇ ಜಾಸ್ತಿ ಮಾಡಿದ್ರು ಆಮೇಲೆ ತಿರ್ಗಾ ಅವರೇನೆ ಅದನ್ನು ತಡೆದ್ರು ಅಂತ ಇವ್ರು ಹೇಳೋದು. ವಾಸ್ತವ ಸ್ಥಿತಿ ಯಾರೂ ಅರ್ಥ ಮಾಡಿಸಲ್ಲ. ಈಗೇನಾಗುತ್ತೆ, ಈಗ ಮೆಟ್ರೋ ಬಂದಿರೋದೇ ಬಡವರಿಗೋಸ್ಕರ, ಮಧ್ಯಮ ವರ್ಗದವ್ರಿಗೋಸ್ಕರ ರೀ. ಇವಾಗ ಯಾವತ್ತೂ ನೋಡಿ, ಈಗ ದಿನ ಬಡವರು ಓಡಾಡ್ತಾರಪ್ಪ. ದಿನ ನಾನು ಮೆಟ್ರೋದಲ್ಲೇ ಬಂದೆ. ಈಗ ನಮ್ಮನ್ನು ನೀವು ಯಾರು ಮಾಧ್ಯಮದವರು TV ಹಿಡ್ಕೊಂಡು ಅಲ್ಲಿ ನೋಡ್ತೀರಾ? ಅದೇ ತೇಜಸ್ವಿ ಸೂರ್ಯ ಆಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಒಂದು ದಿನ ಮೆಟ್ರೋ ಹತ್ತಿದ್ರೆ ನೋಡಿ ಅವ್ರು ಮೆಟ್ರೋದಲ್ಲಿ ಬಂದರು, ಇವತ್ತು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ ಅಂತ ತೋರಿಸ್ತಾರೆ. ಇವತ್ತು ಅವ್ರಿಗೆ ಯಾರಿಗೂ ಮೆಟ್ರೋ ಬೇಕಾಗಿಲ್ಲ. ಅವ್ರ ಹತ್ರ ಎಲ್ಲ ಐಷಾರಾಮಿ ಕಾರ್ಗಳು 6 ಕೋಟಿ 10 ಕೋಟಿ ಕಾರ್ಗಳಿದ್ದಾವೆ. ಒಂದು ಕಾಗೆ ಕೂತ್ಕೊಂಡ್ರೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಕಾರ್ನ ಚೇಂಜ್ ಮಾಡ್ತಾರೆ. ನಾವು ಎಲ್ಲಿಂದ ಕಾಗೆ ಅಲ್ಲ, ಬಂದು ಗೂಬೆ ಬಂದು ನಮ್ಮ ಒಳಗಡೆ ಕಾರ್ ಒಳಗಡೆ ಹೋಗ್ರು, ನಾವು ಕಾರ್ ಪಾರ್ಟ್ಸ್ ಚೇಂಜ್ ಮಾಡೋಕೆ ನಮ್ಮ ಹತ್ರ ತಾಕತ್ತಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ಈಗ ನಾವು ಯಾರಿಗೆ ಹೇಳಬೇಕಿದು? ಇದು ಒಂದು ರೇಟ್ ಅಲ್ಲ ರೀ. ಇವತ್ತು ರೈತರಿಗೂ ಇದು ಮಾಡ್ತಾರೆ, ಪಂಪ್ ಸೆಟ್ಗಳಿರ್ಬೋದು, ನೀರಿನ ವ್ಯವಸ್ಥೆಗಳಿರ್ಬೋದು, ಅಲ್ಲಿ ಎಲ್ಲ ಪ್ರತಿಯೊಂದು ನೀವು ಒಂದು ಉಪ್ಪಿಂದ ಹಿಡಿದು ಒಂದು ಖಾರದ ಪುಡಿಯಿಂದ ಹಿಡಿದು ರೇಟ್ ಜಾಸ್ತಿ ಆಗ್ತಲೇ ಇದೆ. ಯಾವಾಗ ನೀವು ನೋಡಿ ಇವತ್ತು ಮೆಟ್ರೋದರು ಏಕಾಏಕಿ 5% ಜಾಸ್ತಿ ಮಾಡಿದರೆ ಒಬ್ಬ ಮಧ್ಯಮ ವರ್ಗದವನು ಯಾವುದೋ ಒಂದು, ಈಗ ನಾನೊಬ್ಬ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ಅಥವಾ ನಿಮ್ಮನ್ನೇ ತಗೊಳ್ಳಿ, GTVಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಒಂದು 30,000 50,000 1 ಲಕ್ಷ ಪ್ಯಾಕೇಜ್ ಇರುತ್ತೆ. ನಿಮಗೆ ಆದಂಥ ನೀವು ಯಾವುದೋ ಚೀಟಿ ಹಾಕೋದು, ಮನೆ ಬಾಡಿಗೆ ಕಟ್ಟೋದು, ಇನ್ನೊಂದು ನೀವು ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ ರೀ. ಈ 5% ಜಾಸ್ತಿ ಆಯಿತು ಅಂದಾಗ ಅವರೇಜ್ ನೀವು 30 ದಿನದಲ್ಲಿ ಎಷ್ಟಾಗುತ್ತೆ? ಅಟ್ಲೀಸ್ಟ್ ಒಂದು 300 ರೂಪಾಯಿ 500 ರೂಪಾಯಿ ಜಾಸ್ತಿ ಆಗುತ್ತಾ? 500 ರೂಪಾಯಿ ಏನು ಮಾಡಬೇಕು? ಇನ್ನು ಸಾಲ ಮಾಡ್ಬೇಕು. ತಿರ್ಗಾ 500 ರೂಪಾಯಿ ಸಾಲ ಮಾಡ್ಕೊಂಡು ಹೋದರೆ ನೀವು 12 ತಿಂಗಳಿಗೆ ಎಷ್ಟಾಗ್ತೀರಾ? ನೀವು ಒಂದು 20,000 ರೂಪಾಯಿ ಸಾಲಗಾರ ಆಗ್ತೀರಾ. ಈ ಸಾಲ ತೀರ್ಸೋದು ಯಾರು? ಈಗ ಆಲ್ರೆಡಿ ನಮಗೆ ಬಿಟ್ಟಿ ಭಾಗ್ಯಗಳು ಕೊಡ್ತೇವೆ, ಇನ್ನೊಂದು ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಮೇಲೆ ಸಾಲದ ಹೊರೆ ಇಟ್ಬಿಟ್ಟು ಯಾವುದೇ ಅಭಿವೃದ್ಧಿ ಇಲ್ದಂಗೆ ಸರ್ಕಾರನೇ ಮಾಡ್ತಾ ಇದ್ದಾಗ, ಈಗ ಜನಸಾಮಾನ್ಯರನ್ನು ಸಾಲಗಾರನಾಗಿ ಇವತ್ತು ತಂದೊಡ್ಡು ಅಂತ ಕೆಲಸನೇ ಈ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ನೋಡಿ, ಯಾವುದೇ ಒಂದು ನೋಡ್ರಿ, ನಾವು ಮೊನ್ನೆ ಎಲ್ಲ ವಿಜಯ ಕರ್ನಾಟಕ ಪೇಪರ್ ನೋಡಿದ್ದೀವಿ. ಇವತ್ತು ಯಾರೋ ಒಂದು ಸಂಘ ಅಂತೆ, ಆ ಕಡೆ ಗಾಂಧಿ ಫೋಟೋ ಅಂತೆ, ಇವರು ಒಂದು ಕೋಲ್ ಹಿಡ್ಕೊಂಡು ಹೊಡಿಯೋದಂತೆ. ಅಂದರೆ ಇದು ಎಲ್ಲ ಅದು ತೆರಿಗೆ ದುಡ್ರಿ. ಕರ್ನಾಟಕ ಸರ್ಕಾರದಿಂದ ಒಂದು ಪ್ರಿಂಟ್ ಪೇಜಲ್ಲಿ ನಾವೇನಾರು ಒಂದು ಅಡ್ವರ್ಟೈಸ್ ಕೊಡಬೇಕು ಅಂದರೆ 30 ಲಕ್ಷ 40 ಲಕ್ಷ ಕೇಳ್ತಾರೆ. ಅಂಥ ಒಂದು ಪ್ರಿಂಟ್ ಪೇಜ್ ಇವತ್ತು ನೀವು ಸರ್ಕಾರದ ಅಡ್ವರ್ಟೈಸಲ್ಲಿ ಇವರಿವರ ತೀಟೆಗೋಸ್ಕರ, ಇವರಿವ್ರ ಪಕ್ಷಗಳನ್ನು ಬೈಯೋದಕ್ಕೋಸ್ಕರ ಇವತ್ತು ಪ್ರಿಂಟ್ ಪೇಜ್ ಅಡ್ವರ್ಟೈಸು ನೀವು ಸರ್ಕಾರದ ವತಿಯಿಂದ ಕೊಡ್ತೀರಾ ಅಂದರೆ, ಅದೇ ದುಡ್ಡನ್ನು ತಗೊಂಡೋಗಿ ಯಾವುದೋ ಹಳ್ಳಿಗೆ ಉದ್ಧಾರ ಮಾಡ್ಬೋದು, ಯಾವುದೋ ನೀರಾವರಿಗೆ ಹಾಕ್ಬೋದು, ಯಾವುದೋ ಒಂದು ಕೆರೆ ಫುಲ್ ಮಾಡ್ಬೋದು, ಅಟ್ಲೀಸ್ಟ್ ರೋಡಲ್ಲಿರೋದು ಒಂದು 500 ಗುಂಡಿ ಮುಚ್ಬೋದು. ಇದನ್ನು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ, ಇದನ್ನು ಯಾರು ಕೇಳಲ್ಲ. ಇವತ್ತು ಮೆಟ್ರೋ ಅನ್ನೋದು, ಇವತ್ತು ಮೆಟ್ರೋ ಅಂದ್ರ ತಕ್ಷಣ ನಮ್ಗೆ ಖುಷಿಯಾಗಿತ್ತು, ಏನಪ್ಪ ಎಲ್ಲರೂ ಹೋಗ್ಬೇಕು ಅಂದ್ರೆ ಹತ್ರ ಹೋಗ್ಬೋದು. ಇವತ್ತು ನೋಡ್ರಿ, ಸಾಯಂಕಾಲ 4 ಗಂಟೆ ನಿಮಗೆ ಮೆಟ್ರೋ ಹತ್ತಬೇಕು ಅಂತ ನೀವು ಹೋಗಿ ನಿಂತ್ಕೊಂಡ್ರೆ ಒಂದು ಮೆಟ್ರೋ ಹತ್ತಕ್ಕಾಗಲ್ಲ. ಅದು ಪಾಸ್ ಆಗ್ಬೇಕು, ಯಾಕಂದ್ರೆ ಡೋರೇ ಓಪನ್ ಆಗಲ್ಲ ಅಂತ ಅಷ್ಟು ಜನ ರಶ್ ಆಗ್ತಾರೆ. ಈ ಸೆಕೆಂಡ್ ಮೆಟ್ರೋ ಕಾಯ್ಬೇಕು ನಾವು, ಬಂದಮೇಲೆ ಇನ್ನೊಂದು ಮೆಟ್ರೋಗೆ ಹತ್ತಬೇಕು, ಅದು ಸ್ವಲ್ಪ ಫ್ರೀ ಇದ್ದರೆ. ಆ ರೀತಿ ವ್ಯವಸ್ಥೆ ಇವತ್ತು ಹೆಣ್ಮಕ್ಳಿಂದ ಹಿಡಿದು ಎಲ್ಲ ಕುರಿ ತುಂಬ್ದಂಗೆ ತುಂಬ್ತಾರಲ್ಲ, ಯಾವ ವ್ಯವಸ್ಥೆಗಳಿಲ್ಲ. ಅಂಥದ್ರಲ್ಲಿ ಬರೀ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿ ನೀವು ಇವತ್ತು
ಈ ರೀತಿ ಜನಸಾಮಾನ್ಯರಿಗೆ ನೋಡಿ, ನಾವು ಮೆಟ್ರೋನ ಇಲ್ಲಿಂದ ನಾವು ಮೈಸೂರಿಗೆ ತರ್ತೀವಿ, ತುಮಕೂರಿಗೆ ಹೋಗುತ್ತೆ ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಕೆಲಸ ಆಗೋದು. ಈಗ ಹೊಸೂರಿಗೇನೋ ತಗೊಂಡು ಹೊಂಟಿದ್ರು, ಅವಾಗ ನಮ್ದೆಲ್ಲ ಹೋರಾಟಗಳಿಂದ ಸ್ವಲ್ಪ ತಡೆ ಹಿಡಿದ್ರು ಅದನ್ನ. ಯಾಕೆಂದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ತಗೊಂಡಾಗ ನೀವು ಎಲ್ಲರೂ ತಮಿಳವರು, ಮಲಯಾಳಿಗಳು, ಬೇರೆ ಬೇರೆನೇ ದೊಡ್ಡ ದೊಡ್ಡ ಟಾಪ್ ಇನ್ನು ಪೋಸ್ಟಲ್ಲಿ ಇರೋದು, PMಗಳು, ಪ್ರೊಡಕ್ಷನ್ ಇನ್ಚಾರ್ಜ್ಗಳು, IT ಕಂಪ್ನಿಯಲ್ಲಿ ಯಾವ್ದಾದ್ರು ಟೀಮ್ ಹೆಡ್ ಅಂತ ತಗೊಂಡ್ರೆ ಅವರೇ ಇರೋದು. ಈ ರೀತಿಯ ಸೌಕರ್ಯ ಪಡ್ಕೊತಿರೋದು ಬೇರೆ ರಾಜ್ಯದವರೇ. ಆದರೂ ಕೂಡ ಈ ಸರಿಯಾಗಿರೋದು ವ್ಯವಸ್ಥೆ ಬೇಕಲ್ಲ. ಫಸ್ಟು ಸರ್ಕಾರ ನಮಗೀಗ ನೋಡಿ ರೇಟ್ ಜಾಸ್ತಿ ಏನು ಮಾಡ್ತಾ ಇದೆಯಲ್ಲ, ಈಗ ಒಂದು ಸರ್ಕಾರಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತಾನೆ, ಮುಖ್ಯಮಂತ್ರಿಗಳು ಇವಾಗ ನಾವೇನೋ ಇದು ಇಳಿ ವಯಸ್ಸು, ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಬಿಡಿ, ಇನ್ನು 2.5 ವರ್ಷ ಇರ್ತಾರ, 2 ತಿಂಗಳು ಇರ್ತಾರ. ಅಟ್ಲೀಸ್ಟ್ ನಾವು ಇವಾಗಾದರೂ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು. ಅವರವರು ಸ್ಪಷ್ಟವಾಗಿ ಹೇಳಬೇಕು, ನೋಡಪ್ಪ ಇದು ಅವರು ಸುಳ್ಳು ಹೇಳ್ತಾರೆ ಅಂತ ಈಗ ಜನಸಾಮಾನ್ಯರಿಗೆ ಅರ್ಥ ಆಗ್ತಾಯಿದೆ. ನಂದಲ್ಲ, ಅವರು ನೀವು ಹೋಗಿ ಅವ್ರನ್ನ ಕೇಳಿ, ಕೇಂದ್ರ ಸರ್ಕಾರನ ಕೇಳಿ, ಇದು ನಮಗೆ ಬರಲ್ಲ. ಅಷ್ಟು ಸ್ಪಷ್ಟೀಕರಣ ಕೊಡಿ ನೀವು, ಯಾರ್ದಿದು, ಯಾರು ರೇಟ್ ಜಾಸ್ತಿ ಮಾಡ್ತಾರೆ ಅನ್ನೋದು ಆ ಸ್ಪಷ್ಟೀಕರಣನೇ ಇಲ್ಲ. ಅಕಸ್ಮಾತ್ ನೋಡಿ ಇವಾಗ ಏನಾಗುತ್ತೆ, ಈ ಮೆಟ್ರೋದಲ್ಲಿ ಏನಾರು ಒಂದು ಅನಾಹುತ ಆಗ್ಬಿಡ್ಲಿ, ಅವಾಗ ಇದು ಯಾರ ಮೇಲೆ FIR ಆಗ್ತಾರೆ ಅನ್ನೋದು ಗೊತ್ತಾಗುತ್ತೋ, ಅಥವಾ ಯಾರು ಒಳಗಡೆ ಆಗ್ತಾರೆ ಅದು ಬಲಿಪಶು ಮಾಡ್ತಾರೆ ಬಿಡಿ. ಈಗ ಮೊನ್ನೆ ನಿಮ್ಮದೇ TVಗಳಲ್ಲಿ ವರದಿ ಮಾಡಿದಾಗ ಬರೀ ಯಾರೋ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಕೇಸ್ ಹಾಕಿದ್ಬಿಟ್ರೆ, ಅವತ್ತು ಮೂಲವಾಗಿ ಯಾರದ ಮೇಲೂ ಹಾಕಿಲ್ಲ. ಈಗ ಯಾರೋ ಒಬ್ಬರು ಸತ್ತೋದ್ರು, ಒಂದು ಪಿಲ್ಲರ್ಗಳೇ ಬಿದ್ದುಬಿಟ್ಟು, ಆ ಟೈಮಲ್ಲಿ ಸಮೇತ BMRC MD ಏನು ಒಳಗಡೆ ಹಾಕಿಲ್ಲ, ಯಾರನ್ನೂ ಆಗಿಲ್ಲ. ಅದು ಯಾರೋ ಒಬ್ಬರು 3ನೇ ಇಂಜಿನಿಯರ್ ತಗೊಬಂದು ಒಳಗಡೆ ಹಾಕಿದ್ರು. ಇವತ್ತಿಂಥ ಸಂದರ್ಭದಲ್ಲಿ ಇವ್ರು ನೋಡ್ರಿ, ಇವತ್ತೇನಾಗಿದೆ, ಸರ್ಕಾರಕ್ಕೆ ಬರೀ ಕಿತ್ತಾಟ ರೀ. ಇಲ್ಲಿ ನೋಡಿದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರೆ. ಯಾವುದೇ ಅಭಿವೃದ್ಧಿ ಇಲ್ಲ. ಮೊನ್ನೆ ಕನಕೋತ್ಸವ ಅಂತ ಮಾಡಿದ್ರು, ನೀವು ಕನಕಪುರ ನೋಡಿದ್ರೆ ಈಗ ಅದೊಂದು ಟೋಲ್ ಇಟ್ಟವ್ರು ಇವಾಗ ಆ ರೋಡಿಗೆ. ಅದು ಎಷ್ಟೋ ವರ್ಷ, ಇವ್ರು ಎಷ್ಟೋ 30-40 ವರ್ಷ ಮಿನಿಸ್ಟರ್ ಆದ್ಮೇಲೆ ಅದೊಂದು ರಸ್ತೆ ಆಗಿದೆ. ಆ ಊರು ಒಳಗಡೆ ಹೋದ್ರೆ ಯಾವುದೇ ಅಭಿವೃದ್ಧಿಗಳಿಲ್ಲ ಇನ್ನುವರೆಗೂ. ಕನಕೋತ್ಸವ ಅಂತ ಮಾಡಿದ್ರು, ಎಲ್ಲ ಗಂಡರ್ನಲ್ಲಿ ಕರ್ಸ್ಕೊಂಡ್ರು. ಈಗ ಅವ್ರದ್ದು ಅಜೆಂಡಾ ಇರೋದು ಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ನೀವು ಗ್ರಾಮ ಮಂತ್ರಿಗಳು ತಗೊಂಡ್ರೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರೆ. ಇವತ್ತು ನೋಡ್ರಿ ಡ್ರಗ್ಸ್ ಮಾಫಿಯಾಗಳು, ಎಲ್ಲಿ ನೋಡಿದ್ರು ಡ್ರಗ್ಸು. ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಶಾಲೆ ಮಕ್ಕಳುಗಳು ಈ ಒಂದು ಯಾವ್ದು ಗೇಮ್ಸ್ಗಳು, ಇಚ್ಛಾಶಕ್ತಿಯ ಕೊರತೆ ಎಲ್ಲರೂ ಈಗ ಏನ್ 35 ಜನ ಅಲ್ಲಿ ಸಚಿವರಿದ್ದಾರೆ, ಅವ್ರೆಲ್ಲರಿಗೂ ಒಂದ್ ಕಡೆಗೆ ಆಸೆ ಇದೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಮ್ಗೆ ಇರೋ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋರು ಯಾರು ಇಲ್ಲ. ಈ ತರ ಯಾವ್ದಾರ ಒಂದು ಹಗರಣಗಳು ಬಂದಾಗ, ರೇಟ್ ಜಾಸ್ತಿ ಆದಾಗ ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು. ಇದು ಬಿಟ್ರೆ ಇನ್ ಯಾವುದೂ ಇಲ್ಲ ಇಲ್ಲಿ, ಆಗ್ತಾ ಇಲ್ಲ ಅಂತ ಅಷ್ಟೇ. ರಾಘವೇಂದ್ರ ಸರ್, ಈ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ದಿವಾಳಿಯತ್ತ ಸಾಕ್ತಿದೆಯಾ ಅಂತ ಅನ್ಸುತ್ತೆ. ಆದ್ರೆ ₹1 ಬರಲಿ, ಒಟ್ಟಿನಲ್ಲಿ ಬಂದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಅಲ್ಲ. ಈಗ ನಾವು ಹೇಳೋದಲ್ಲ, ಈಗ ನೋಡಿ ಮೊನ್ನೆ ಇದು ಕಾಂಟ್ರಾಕ್ಟ್ದಾರಗಳು ಪಾಪ, ಈಗ ಅವರು ಎಲ್ಲರೂ ಅವರೊಂದು ಮೀಟಿಂಗ್ ಮಾಡಿದ್ರು, ಇಲ್ಲಿ ನಮಗೆ ದುಡ್ಡೇ ಬಂದಿಲ್ಲ 2 ವರ್ಷದಿಂದ, ನಮ್ಗೆ ಯಾವುದೇ ಅಭಿವೃದ್ಧಿ ಮಾಡಿರೋದು, ನಾವು ಮಾಡಿರೋ ಕೆಲಸಕ್ಕೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ, ಯಾವುದೋ ರಸ್ತೆ ಅಭಿವೃದ್ಧಿ ಆಗಲಿ, ಬೇರೆ ಏನೂ ಆಗ್ತಾ ಇಲ್ಲ. ಈಗ ಹಂಗಿದ್ದಾಗ ಅವ್ರದ್ದೇ ಆದ ಕನಸಿನ ಕೂಸ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು, ಅಲ್ಲಿನೂ ಸರಿಯಾಗಿ ಊಟ ತಿಂಡಿ ಕೊಡದೆ ಅದು ಹಾಳಾಗೋಯ್ತು. ಇನ್ನು ಇವಾಗ ಯಾವ ಕೆಲಸ ಆಗ್ತಾ ಇದೆ, ದುಡ್ಡಿದೆ ಅನ್ನೋದಕ್ಕೆ ಏನು ಉದಾಹರಣೆ ಹೇಳಿ? ದುಡ್ಡಿದೆ ಅನ್ನೋದಕ್ಕೆ ಯಾವುದಾದ್ರು ಒಂದು ಉದಾಹರಣೆ ಕೊಡಲಿ ಸರ್ಕಾರ. ಇಲ್ಲಪ್ಪ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿ ಒಂದು ಅಭಿವೃದ್ಧಿ ಮಾಡಿದ್ದೀವಿ. ಇವರೇ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಅಂತ ಕೊರೋನಾ ಟೈಮಲ್ಲಿ ನಾವು ಕಟ್ಟಿಬಿಡ್ತೇವೆ ಆಣೆಕಟ್ಟನ್ನ ಅಂತೇಳಿ ಇವತ್ತಿನವ್ರಿಗೆ ಒಂದು ಕಲ್ಲು ಹಾಕಿಲ್ಲ. ಅಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗ್ತದೆ ಇವತ್ತು ನೋಡಿ. ಈಗ ಬೇರೆ ಎಲ್ಲ ರೀ ನಗು ಬರುತ್ತೆ. ನೀವು ಬೊಮ್ಮನಹಳ್ಳಿಗೆ ಗಾರೆಪಳ್ಳಕ್ಕೆ ಹೋಗಿ, ಇದೇ BJP ಸರ್ಕಾರದ್ದು ಸತೀಶ್ ರೆಡ್ಡಿ ಅವ್ರ MLA ಅವ್ರು ಯಾರೋ ಅವ್ರ ಕಡೆಯವರು ಅಂತ ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ. ಮೆಟ್ರೋಗೆ ಅಂಟ್ಕೊಂಡಿದ್ದಾರೆ ಒಂದು ಬಿಲ್ಡಿಂಗು. ಅಂದ್ರೆ ಎಷ್ಟು ಬಲಾಢ್ಯರು ಅಂತ ತಿಳ್ಕೊಳ್ಳಿ. ಇದೇ BMRCಯಲ್ಲೂ ರೇಟ್ ಜಾಸ್ತಿ ಮಾಡ್ತಾ ಇದೆ, ನಮ್ಮ ಅಮಾಯಕರ ಮೇಲೆ ಮಧ್ಯ ನಮ್ಮಂತ ಇದ್ರ ಮೇಲೆ ಮಾಡ್ತಾ ಇದೆ. ಆ ಒಂದು BMRCಯಲ್ಲಿಗೆ ಆ ಮೆಟ್ರೋ ಟ್ರೈನಿಗೆ ಇಷ್ಟು ಗ್ಯಾಪ್ ಅಂತ ಇರುತ್ತೆ. ಅಂಟ್ಕೊಂಡಿದೆ ಬಿಲ್ಡಿಂಗ್ ಅಲ್ಲಿ. ಅಂಟ್ಕೊಂಡಿರೋ ಬಿಲ್ಡಿಂಗ್ನ ಒಡೆದಾಕಕ್ಕೆ ಇಲ್ಲಿವರೆಗೆ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ದೊಡ್ಡ ರಾಜಕಾರಣಿಗಳು, ಮಾಫಿಯಾಗಳಿಂದ ಇವತ್ತು ಎಷ್ಟೋ ಕಡೆಗೆ ನೀವು ನೋಡಿ, ಸಿಲ್ಕ್ ಬೋರ್ಡಿಂದ ನೇರವಾಗಿ ಇವ್ರು ಹೇಳ್ದಂಗೆ ಆಡ್ಗೋಡಿ ಮತ್ತೆ ನಾವು ಮಡಿವಾಳ ಮೇಲೆ ಬರಬೇಕಾಗಿತ್ತು. ಅಲ್ಲಿ ಕೆಲ ದೊಡ್ಡ ರಾಜಕಾರಣಿಗಳ ಬಿಲ್ಡಿಂಗ್ಗಳಿದ್ದಾವೆ. ಆ ಬಿಲ್ಡಿಂಗ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ಕಡೆ ಹಿಂದೂಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ತಾರೆ, ಈ ಕಡೆ ಮುಸ್ಲಿಮರು ಇದನ್ನು ಕಟ್ತಾರೆ, ಮಸೀದಿ ಕಟ್ತಾರೆ. ಅಂದ್ರೆ ಇದು ಯಾರಿಗೂ ಕೂಡ ಈ ಕಡೆ ಹಿಂದೂಗಳಿಗೂ ಭಕ್ತಿಯಿಂದ ಕಟ್ಟಿದ್ದಲ್ಲ, ಅಥವಾ ಮುಸ್ಲಿಮರು ಅವರು ಭಕ್ತಿಯಿಂದ ಮಾಡಿದ್ದಲ್ಲ. ಅದು ಆ ಒಂದು ರಾಜಕಾರಣಿಯ ಪಾಪಾಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರ BMRCಯಲ್ಲಿ ಬಂತು. ಅಂದ್ರೆ ಇವ್ರು ಹೇಳ್ದಂಗೆ ನಾವು ಎಲ್ಲಿ ಸುತ್ತಾಕೊಂಡು 15 ಕಿಲೋಮೀಟರ್ ಸುತ್ತಾಕೊಂಡು ಮೆಜೆಸ್ಟಿಕ್ ಬರೋ ದಾರಿನ ಬರೇ ನಾವು ವಿಲ್ಸನ್ ಗಾರ್ಡನ್ ಮೇಲೆ ನೇರವಾಗಿ ತಂದಿದ್ರಿ ಸಿಲ್ಕ್ ಬೋರ್ಡಿಂದ, ನಮಗಲ್ಲಿ ಬರೇ 3 ರಿಂದ 4 ಕಿಲೋಮೀಟರ್ ಆಗೋದು. ಅವಾಗ ಎಷ್ಟು ಸಾವಿರ ಕೋಟಿ ನಮ್ಮ BMRCಯಲ್ಲಿ ಉಳಿತಾ ಇತ್ತು.
ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಹೋದೆ ನಮ್ಮ ರೋಡಲ್ಲಿ ಬಂತು ಅಷ್ಟೇ, ನಮ್ಮ ರೋಡ್ ಬಿಟ್ಟು ಈ ರೋಡಲ್ಲಿ ಯಾಕೆ ಮಾಡಿದ್ರು ಅಂತ ಯಾರು ಪರಿಜ್ಞಾನ ಇಲ್ಲ. ಈಗ ಆ ರೀತಿ ದುಂದು ವೆಚ್ಚಗಳನ್ನ ಕಡಿವಾಣ ಹಾಕ್ಬೇಕು, ಬರೀ ಅದೊಂದರಲ್ಲ. ಈಗ ನಾವು ಅಂಡರ್ ಪಾಸ್ ಮಾಡ್ತಾರೆ, ಅಂಡರ್ಗ್ರೌಂಡಲ್ಲೇ ಮಾಡಬೇಕು ಅಂದ್ರೆ ಯಾಕೆಂದ್ರೆ ಯಾರ್ದೋ ಬಲಾಢ್ಯರಲ್ಲಿ ಪ್ರಾಪರ್ಟಿ ಇರುತ್ತೆ, ಅದು ಒಡೆದಬಾರ್ದು, ಅದನ್ನು ಉಳಿಸ್ಕೊಳೋದಕ್ಕೋಸ್ಕರ ಒಬ್ಬ ರಾಜಕೀಯ ಮುಖಂಡರು ಬಲಾಢ್ಯದ ಒಬ್ಬನ್ನು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಇಡೀ ಒಂದು ವ್ಯವಸ್ಥೆನೇ ಬದಲಾವಣೆ ಮಾಡ್ತಾರೆ. ಇಡೀ ಒಂದು ಬರ್ತಾ ಇರುವಂಥ ಒಂದು ದಾರಿನೇ ಬದಲಾವಣೆ ಮಾಡ್ತಾರೆ ಅಂದಾಗ ಇಡೀ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಲ್ರಿ. ಇವತ್ತು ನೋಡಿ, ನಾವು ಯಾವುದೋ ಒಂದು ಸಂಘಟನೆ ಹೋಗಿ ಒಂದು ಟೋಲಲ್ಲಿ ದುಡ್ಡು ಕಟ್ಟಲ್ಲ ಹಾಗೆ ಹೀಗೆ ಅಂತ ನಾವು ವಾದ ಮಾಡ್ತೇವೆ. ಆ ವಾದ ಮಾಡೋದು ಯಾಕೆ? ನಾವೊಂದು ಜನಸಾಮಾನ್ಯರಿಗೋಸ್ಕರ. ನೋಡ್ರಿ, ನಾವಿವತ್ತು ಡಿಜೆಲ್ ಹಾಕ್ಸ್ತೇವೆ ನಮ್ಮ ಗಾಡಿಗೆ. ಡಿಜೆಲ್ ಹಾಕ್ಸೋದಕ್ಕೆ ಎಷ್ಟು % ನಾವು ಟ್ಯಾಕ್ಸ್ ಕಟ್ತೇವೆ ಅಲ್ವಾ? ಅದ್ರ ಜೊತೆಗೆ ರೋಡ್ ಒಂದು ಕಾರ್ ತಗೋಬೇಕಾದಾಗ ನಮ್ದೊಂದು ಇನೋವಾ ಇದೆ ಅಂದರೆ ನಾವೊಂದು 6 ರಿಂದ 8 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ಟಿರ್ತೇವೆ. ಆ ರೋಡ್ ಟ್ಯಾಕ್ಸ್ ಕಟ್ಟಿ, ಈ ಕಡೆ ಡೀಸೆಲಿಗೆ ಟ್ಯಾಕ್ಸ್ ಕಟ್ಟಿ, ಪ್ರತಿಯೊಂದಕ್ಕೂ ಒಂದು ಟೈರ್ ಚೇಂಜ್ ಮಾಡಿಸ್ಬೇಕು, ಒಂದು ಸರ್ವಿಸ್ ಮಾಡಬೇಕು, ಎಲ್ಲದಕ್ಕೂ 18% ಟ್ಯಾಕ್ಸ್ ಕಟ್ಬಿಟ್ಟು ನಾವೊಂದು ಸರಿಯಾಗಿರೋ ವ್ಯವಸ್ಥೆ ನೀನು ಸರ್ಕಾರ ಕೊಡೋಕ್ಕಾಗಲ್ಲ, ಒಂದು ರೋಡ್ ಕೊಡಲ್ಲ. ಮತ್ತೆ ನೀನು ರಸ್ತೆಗಿಳಿದ ತಕ್ಷಣ ಈ ರಸ್ತೆ 40 ಕಿಲೋಮೀಟ್ರ್ ಯೂಸ್ ಮಾಡಿದೆ ನೀನು, ಇದಕ್ಕೊಂದು ಟೋಲ್ ಕಟ್ಟು ಅಂತ ಹೇಳ್ತೇವೆ ಅಂದರೆ ನಾವು ಎಲ್ಲಿ ಬದುಕ್ತೇವೆ? ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ನಾವೇನಾದ್ರು ಪ್ರಶ್ನೆ ಮಾಡೋಕೆ ಹೋದ್ರೆ ಅವ್ರದ್ದು ಇಷ್ಟೇ ಉದ್ದೇಶ, ಅವನಿಗೇನ್ರಿ 30 ರೂಪಾಯಿ ಕಟ್ಟ ಯೋಗ್ಯತೆ ಇಲ್ಲ, ಪ್ರಶ್ನೆ ಮಾಡ್ತಾರೆ ಅಂತ. ಇವತ್ತು ಹಂಗೆ ಮೆಟ್ರೋದಲ್ಲಿ ಏನು ಜನಸಾಮಾನ್ಯರು ಏನು ಇವರೆಲ್ಲ ಮಾತಾಡ್ಕೊಂತಾರ್ರಿ. ರಾತ್ರಿ ಎಲ್ಲ ಪಾರ್ಟಿಗಳು ಮಾಡ್ಕೊಂಡಾಗ ಏನು 5% ಜಾಸ್ತಿ ಮಾಡ್ಬಿಟ್ರೆ ಅವ್ನು ಯಾವನ ಬಡ್ಕೊತಾ ಇದ್ದಲ್ಲ, ಏನು ಅವ್ನ ಮನೆ ಹಾಳಾಗ್ಬಿಡುತ್ತಾ? 5% ತಾನೇ, ಹೋಗ್ಲಿ ಬಿಡಿ. 5% ಅಂತ ಹೇಳಿದರೆ ಎಷ್ಟು ಪರ್ಸೆಂಟ್? 5%ಗೆ ಎಷ್ಟು ಕೋಟಿ ಆಗುತ್ತೆ ಒಂದು ದಿನಕ್ಕೆ? ಎಷ್ಟು ಕೋಟಿ ಜನ ನಮ್ಮಲ್ಲಿ, ಎಷ್ಟು ಲಕ್ಷ ಜನ ಓಡಾಡ್ತಾ ಇದ್ದಾರೆ, ಅದನ್ನ ಯಾರು ಲೆಕ್ಕ ಹಾಕ್ತಾ ಇಲ್ಲ. ಇವತ್ತಿನ ಈ ಜನಗಳು ಏನ್ರಿ, ಇವತ್ತೇನಾಗಿದೆ, ಜನಗಳ ಧ್ವನಿನೂ ಸತ್ತೋಗಿದೆ ರೀ. ಪಾಪ ಏನು ಮಾಡೋಕೆ ಇವತ್ತು ನೋಡಿ, ಅದೇನೋ ಒಂದು ಸಂವಿಧಾನ ತಂದ್ರೆ ಈಗ ವಾಕ್ ಸ್ವಾತಂತ್ರ್ಯ ಕಿತ್ಕೊಂತವ್ರೆ. ಈಗ ನಾವು ಯಾರಿಗಾರು ಬೈದ್ರೆ ಅದಕ್ಕೊಂದು ಕೇಸ್ ಹಾಕ್ತಾರೆ. ಈಗ ಕೇಳಂಗಿಲ್ಲ, ಮಾತಾಡೋಕ್ಕೂ ಭಯ ಆಗುತ್ತೆ. ಈಗ ನಮ್ಮ ಸ್ವತಂತ್ರ ಬಂದಿದೆಯೋ, ಸ್ವತಂತ್ರನ ಕಿತ್ಕೊಂತವ್ರೋ ಗೊತ್ತಿಲ್ಲ. ಈ ರೀತಿ ಒಂದು ಸಮಸ್ಯೆ ಇವತ್ತು ಇಡೀ ನಮ್ಮ ದೇಶದಲ್ಲೇ ಆಸ್ತಿಗಳೆಲ್ಲ ಬರೀ IAS ಆಫೀಸರು, IPS ಆಫೀಸರು, ರಾಜಕಾರಣಿಗಳಲ್ಲಿ ನಮ್ದು ಹೇಳ್ತಾವಲ್ಲ, ಒಂದು 70-80% ಅವ್ರದೇ ಆಸ್ತಿಗಳು. ಇನ್ನು 20%ಅಲ್ಲಿ ನಾವು ಮುಸ್ಲಿಮು, ನಾವು ಹಿಂದೂಗಳು, ನಾವು ಜೈನು, ನಾವು ಬುದ್ಧ ಅಂತ ಹೇಳ್ಬಿಟ್ಟು ದಾಡ್ಕೊಳ್ತಾ ಇದ್ದೇವೆ. ETC ಬಸ್ ಬಿಟ್ಟಿ ಭಾಗ್ಯ ಪಟ್ಟದ್ರಿಂದ ಆಟೋ ಡ್ರೈವರ್ಗಳು ಸೂಸೈಡ್ ಮಾಡ್ಕೊಂಡ್ರು, ಆಯ್ತಲ್ಲ. ಮೆಟ್ರೋ ಇಳಿದ ತಕ್ಷಣ ನಿಮ್ಗೆ 100 ರೂಪಾಯಿ ಜಾಗ ಇರೋದು 200 ರೂಪಾಯಿ ಇದೇ ಆಟೋ ಡ್ರೈವರ್ಗಳು ತಗೊಂತ ಇದ್ದಾರೆ. ರೋಡಲ್ಲಿರೋ ಆಟೋಗಳೇ ಮನೆಯಿಂದ ಬರೋ ಆಟೋಗಳು ಆಗಿರ್ಬೋದು. ಆಮೇಲೆ ರೋಡಲ್ಲಿರೋ ಆಟೋಗಳಿಂದ ನೋಡಿ, ನಾವು ಓಡಾಡ್ತಾ ಇದ್ದೇವೆ. ನಾವು ಯಾರು ಆಟೋ ಡ್ರೈವರ್ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಕೆಲ ಆಟೋ ಡ್ರೈವರ್ಗಳು ನಮ್ದು ಇದೇನೆ, ನಾವು ಆ್ಯಪಲ್ಲಿ ಬುಕ್ ಮಾಡಿದ್ರೆ 100 ರೂಪಾಯಿ ತೋರಿಸುತ್ತೆ, ಅವರು ಹೇಳಿದ್ರೆ 300 ರೂಪಾಯಿ ಕೇಳ್ತಾರೆ. ಎಲ್ಲರೂ ಹ್ಯಾಪಿ ಇಟ್ಕೊಳ್ಳಿ, ಎಲ್ಲರೂ ಅಲ್ಲ, ನಾವು ಅದು ಕೆಲವರು. ಈ ಆಟೋ ಡ್ರೈವರ್ಗಳು ಹಿಂಗಾಗಿದೆ ಇವತ್ತು ನೋಡಿ. ಏನು ಬೈಕ್ ಟ್ಯಾಕ್ಸಿಗಳು ಬಂತು, ಬೈಕ್ ಟ್ಯಾಕ್ಸಿಗಳಿಗೆ ಕಡಿವಾಣ ಇಲ್ಲ. ಆಮೇಲೆ ಮೆಟ್ರೋದಿಂದ ಆಟೋ ಡ್ರೈವರ್ಗಳು ಉದ್ಧಾರ ಆಗಿದ್ದಾರೆ. BMTC ಏನು ಬಿಟ್ಟಿ ಭಾಗ್ಯ ಬಿಂತಲ್ಲ, ಅದರಿಂದ ಆಟೋ ಡ್ರೈವರ್ಗಳು ಹಾಳಾಗಿದ್ದಾರೆ. ಬೇಡವಾ? 9,000 ಜೊತೆಗೆ ನಿಮಗೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಮನೆ ಇದ್ರೆ ಮತ್ತೆ ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ಮತ್ತಲ್ಲಿ ದುಡ್ಡು ಕೊಡ್ಬೇಕಲ್ಲ, 300 ರೂಪಾಯಿ. ಅದು 9,000, 18,000 ಆಯ್ತು. ಅದೇ ಹೇಳ್ತಾರೆ, ಈಗ 15,000 ಪೇಮೆಂಟ್ ಇರೋನಿಗೆ ಈ ಸರ್ಕಾರ ಮಾಡ್ತಾ ಇರೋದು ಹೆಂಗೆ ಅಂದರೆ, ತಿಂಗಳ 3,000 ಸಾಲ ಮಾಡು. ಆ ಸಾಲ ತೀರ್ಸೋಕ್ಕಾಗದೆ ನೋಡಿ ಫ್ಯಾಮಿಲಿ ಸೂಸೈಡ್ ಮಾಡ್ಕೋ. ಲಾಸ್ಟಿಗೆ ಸೂಸೈಡ್ ಮಾಡ್ಕೊಂಡಾಗ ನಾವೇ ಒಂದು ಹೇಳ್ಬಿಟ್ಟು ಯಾವುದೋ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಅಂದರೆ ಒಂದು 25,000 ಕೊಟ್ಟು ಆ 25,000 40% ಕಮಿಷನ್ ತಗೊಂಡು ನಿನಗೊಂದು ನಾವು ಇದನ್ನು ಶ್ರದ್ಧಾಂಜಲಿ ಮಾಡಿಬಿಡ್ತೇವೆ ಅಂತ ಹೇಳೋ ಲೆಕ್ಕ ಆಗಿದೆ ಇವತ್ತಿದು. ಇನ್ನೇನಿಲ್ಲ, ಸರ್ಕಾರದ್ದು ಅಷ್ಟೇ ಜನಸಾಮಾನ್ಯರಿಗೆ ಕೊಡುಗೆ ಕೊಡ್ತಾರೆ.